ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಅಂದರೆ 1.5 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಬಂದು 1.5 kg ಕೇಕು. ಆದ್ದರಿಂದ ನೆಕ್ಸ್ಟು ಬೇಕಿಂಗ್ ಪೌಡರ್ ಆ್ಯಡ್ ಮಾಡಿ ಸೀವ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಗಂಟು ಏನಾದರೂ ಇದ್ದರೆ ಎಲ್ಲ ಸಪ್ರೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಎಗ್ ವೈಟ್ಸು ಮತ್ತು ಎಗ್ ಯಾಲ್ಕ್ಸ್ನ ಸಪ್ರೇಟ್ ಮಾಡಿಕೊಂಡು ಈಗ ಸ್ಟ್ಯಾಂಡ್ ಮಿಕ್ಸರ್ ಯೂಸ್ ಮಾಡಿ ನಾನು ಎಗ್ ವೈಟ್ಸ್ನ ಬೀಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನೀವು ಬೇಕಾದರೆ ಹ್ಯಾಂಡ್ ಬೀಟರ್ ಕೂಡ ಯೂಸ್ ಮಾಡ್ಬೋದು. ಒಂದು ಸಾರಿ ಅದು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ, ಅಂದರೆ ಸ್ವಲ್ಪ ನೊರೆ ಕಾಣಿಸ್ದ ಮೇಲೆ ನಾವೀಗ ಶುಗರ್ ಆ್ಯಡ್ ಮಾಡಬೇಕು. ಸೊ ಟೋಟಲ್ ನಾನು 1.5 ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ. ಬಟ್ ಇಲ್ಲಿ ಬಂದು ನಾನು 3/4 ಕಪ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚೆಕ್ ಮಾಡಿದ್ರೆ ಇನ್ನೂ ಇದು ರನ್ನಿ ಕನ್ಸಿಸ್ಟೆನ್ಸಿಯಲ್ಲೇ ಇದೆ. ನಮಗೆ ಸ್ಟಿಫ್ ಪೀಕ್ಸ್ ಬರೋವರೆಗೂ ನಾವು ಬೀಟ್ ಮಾಡ್ಕೊಳ್ಬೇಕು. ಅಂದರೆ ಶುಗರ್ ಸ್ವಲ್ಪನೇ ಆ್ಯಡ್ ಮಾಡಿ ಬೀಟ್ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಸರಿ ಹಾಕಿದ್ರೆ ಅದು ಸ್ಟಿಫ್ ಪಿಕ್ಸ್ ಬರೋದಿಲ್ಲ. ಅದರಿಂದನೇ ಈಗ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ಎಗ್ ಯಾಲ್ಕ್ಸ್ ಹಾಕಿ ಆಮೇಲೆ ರಿಮೈನಿಂಗ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಯೂಸ್ ಮಾಡ್ತಾ ಇರೋದು ಪೌಡರ್ ಶುಗರು. ನೀವು ಪೌಡರ್ ಶುಗರೇ ಯೂಸ್ ಮಾಡಬೇಕು. ನೆಕ್ಸ್ಟು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಮತ್ತು 1/4 ಕಪ್ ಅಷ್ಟು ಮಿಲ್ಕ್ ಪ್ಲಸ್ 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಯೂಸ್ ಮಾಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಬಂದು ಈಗ ಆಗಲೇನು ನಾವು ಮೈದಾ ಮತ್ತು ಬೇಕಿಂಗ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಫುಲ್ ಲಮ್ಸ್ ಬಂದ್ಬಿಡುತ್ತೆ ಕೇಕಲ್ಲಿ. ಅದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಎಗ್ ವೈಟ್ಸ್ ಏನು ಬೀಟ್ ಮಾಡ್ಕೊಂಡಿದ್ನಲ್ವ, ಅದನ್ನು 3 ಪೋರ್ಷನ್ಸಲ್ಲಿ ಆ್ಯಡ್ ಮಾಡಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಬ್ಯಾಟರ್ ಓವರ್ ಮಿಕ್ಸ್ ಆಗಲ್ಲ ಮತ್ತು ಏನು ಹೇರ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಅದರಿಂದನೇ ಈ ಥರ ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿದರೆ ಕೇಕ್ ತುಂಬಾ ಫ್ಲಫಿಯಾಗಿ ಬರುತ್ತೆ. ನಮ್ಮ ಬ್ಯಾಟರ್ ಬಂದು ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ನೋಡ್ಬೋದು ನೀವು, ನಾನೀಗ ಫೈನಲ್ ಬ್ಯಾಚ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಬಂದು ನೀವು ಸ್ಪ್ಯಾಟುಲಾ ಯೂಸ್ ಮಾಡಲೇಬೇಕು, ಯಾಕಂದರೆ ಕೆಳಗಡೆಯಿಂದ ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅದರಿಂದ ಈಗ ರಿಬ್ಬರ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾನೀಗ ಇಲ್ಲಿ 8 ಇಂಚಿದು 2 ಮೌಲ್ಡ್ ತೊಗೊಂಡಿದ್ದೀನಿ, ಅಂದರೆ ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದರಲ್ಲಿ ಫುಲ್ ಫಿಲ್ ಮಾಡ್ತಾಯಿಲ್ಲ, ನಾನು 1/4 ಅಷ್ಟು ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಬೇಕಾದರೆ ನೀವು ಇದು ಒಂದೇ ಟಿನ್ ಬೇಕು ಅಂದರೆ 9 or 10 ಇಂಚಲ್ಲಿ ನೀವು ಆ್ಯಡ್ ಮಾಡ್ಬೋದು. ನೋಡ್ಬೋದು ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಇದು. ಸೊ ನಾನು 2 ಟಿನ್ನಲ್ಲಿ ಇವತ್ತು ಬೇಕ್ ಮಾಡ್ತಾ ಇರೋದು. ಇದು ಬಂದು 8 ಇಂಚ್ ಟಿನ್ನು. ನಾವು ಯಾವಾಗಲೂ 3/4 ಟಿನ್ನಷ್ಟು ಮಾತ್ರ ಫಿಲ್ ಮಾಡಬೇಕು, ಇಲ್ಲಾಂದರೆ ಟಿನ್ ಸೈಜು ಚಿಕ್ಕದಾಗಿಬಿಡುತ್ತೆ, ಕೇಕು ಓವರ್ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಫಿಲ್ ಮಾಡಿದ್ದಾದಮೇಲೆ ಈ ರೀತಿ ಟ್ಯಾಪ್ ಮಾಡಿ ನಾನು ಪ್ರೀ ಹೀಟೆಡ್ ಓವನಲ್ಲಿ ಇಡ್ತಾಯಿದ್ದೀನಿ. ಈಗ ಇದು ಬೇಕಾಗಿ ಒಂದು 30 to 35 ಮಿನಿಟ್ಸ್ ಸಾಕಾಯಿತು ಬೇಕಾಗೋಕ್ಕೆ. ಸೊ ಈಗ ಕಂಪ್ಲೀಟಾಗಿ ಬೇಕಾಗಿದೆ. ಅದನ್ನು ಕೂಲ್ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಕೂಲೆಲ್ಲ ಆಗಿದೆ. ಈಗ ನಾವು ಐಸಿಂಗ್ ಶುರು ಮಾಡೋಣ. ಐಸಿಂಗ್ ಶುರು ಮಾಡೋಕ್ಕೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಒಂದು ನಾರ್ಮಲ್ ಶುಗರ್ ವಾಟರ್ ತೊಗೊಂಡಿದ್ದೀನಿ. ಮತ್ತು ಕೇಕ್ ಟಿನ್ನಿಂದ ಈಗ ಕೇಕ್ನ ನಾನು ಹೊರಗಡೆ ತೆಗೆದು ಐಸಿಂಗ್ ಶುರು ಮಾಡ್ತಾಯಿದ್ದೀನಿ. ಕೇಕು ನೋಡೋಕ್ಕೆ ತುಂಬಾ ಫ್ಲಫಿಯಾಗಿ ಕಾಣಿಸ್ತಾ ಇದೆ ಮತ್ತು ಕಲರು ಅಷ್ಟೇ ಒಳ್ಳೆ ಕಲರ್ ಬಂದಿದೆ. ಈಗ ಟಿನ್ನಿಂದ ರಿಮೂವ್ ಮಾಡಿ ನಾನು ಬೇಕಿಂಗ್ ಪೇಪರ್ ಸೈಡಲ್ಲೆಲ್ಲ ಏನಿದೆಯಲ್ಲ ಅದು ತೆಗೆದು ತೋರಿಸ್ತೀನಿ ಎಷ್ಟು ಫ್ಲಫಿಯಾಗಿದೆ ಅಂತ. ನೀವೇ ನೋಡ್ಬೋದು. ನೋಡಿ, ಮುಟ್ಟಿದ್ರೇ ಎಷ್ಟು ಫ್ಲಫಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಸ್ಪಂಜು. ಸೊ ಈಗ ನಾನು ಬೇಕಿಂಗ್ ಪೇಪರೆಲ್ಲ ರಿಮೂವ್ ಮಾಡಿ ಐಸಿಂಗ್ ಶುರು ಮಾಡ್ತಾಯಿದ್ದೀನಿ. ನಾನಿವತ್ತು ಬಂದು ಜಾಸ್ತಿ ಕ್ರೀಮೆಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ. ಅದರಿಂದ ನೀವು ಕೇಕ್ ಕಟ್ ಮಾಡಿ ನೋಡಿದ ಮೇಲೆ ಕೂಡ ಎಲ್ಲೂ ನಾನು ಒಳಗಡೆ ಜಾಸ್ತಿ ಐಸಿಂಗ್ ಅಂದರೆ ಕ್ರೀಮ್ ಯೂಸ್ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ. ನಾನು ಲಾಸ್ಟಲ್ಲಿ ಚಿಕ್ಕದಾಗಿ ಒಂದು ಪೀಸ್ ಕೂಡ ಕಟ್ ಮಾಡಿ ತೋರಿಸ್ತೀನಿ ಸಾಧ್ಯವಾದರೆ. ನಾನೀಗ ಮೇಲೆ ಇರುವಂಥ ಲೇಯರ್ಸ್ ಎಲ್ಲ ತೆಗೆದುಬಿಡ್ತಾ ಇದ್ದೀನಿ. ಇದು ಬಂದು ಟೀ ಕೇಕ್ಗಾದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಐಸಿಂಗಲ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನು ಬಂದು 2 ಟಿನ್ನಲ್ಲಿ ಬೇಕ್ ಮಾಡಿದ್ದು. ಅದರಿಂದ ಈಗ ನನಗೆ ಒಂದು ಕೇಕ್ ಸ್ಪಂಜಲ್ಲಿ ಬಂದು 2 ಲೇಯರ್ಸ್ ಸಿಗುತ್ತೆ. ಸೊ ಟೋಟಲ್ 4 ಲೇಯರ್ಸ್ ಕೇಕ್ ಸ್ಪಂಜಲ್ಲಿ ನನಗೆ ಆಗುತ್ತೆ. ಅದರಿಂದ ನಾನು 2 ಲೇಯರ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನನಗಂತೂ ತುಂಬಾ ಫ್ಲಫಿಯಾಗಿದೆ ಅನಿಸ್ತು. ನೆಕ್ಸ್ಟ್ ನೀವು ಬೇಕಾದರೆ ಇದನ್ನು ಎಗ್ ಸಪ್ರೇಟ್ ಮಾಡಿ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಕಷ್ಟ ಆಗುತ್ತೆ ಅಂದರೆ ನೀವು ಹಾಗೇ ಫುಲ್ ಹೋಲ್ ಎಗ್ನ ಯೂಸ್ ಮಾಡಿ ಕೂಡ ಬೀಟ್ ಮಾಡಿ ಈ ಬ್ಯಾಟರ್ನ ರೆಡಿ ಮಾಡ್ಬೋದು. ಆಗ ಕೂಡ ಫ್ಲಫಿಯಾಗೇ ಬರುತ್ತೆ ಕೇಕು. ಬಟ್ ಈ ರೀತಿ ಮಾಡೋದ್ರಿಂದ ಕೇಕ್ ಇನ್ನೂ ಅಷ್ಟು ಸ್ಪಾಂಜ್ ತುಂಬಾ ಸಾಫ್ಟಾಗಿರುತ್ತೆ ಅಂತ ಹೇಳ್ಬೋದು. ಸೊ ಟೋಟಲ್ 4 ಲೇಯರ್ಸ್ ಅಷ್ಟು ನನಗೆ
ಏನು ಲೇಯರ್ಸ್ ಸಿಕ್ಕಿದೆ ಕೇಕಲ್ಲಿ. ಈಗ ನಾನು ಇದನ್ನು ಶುಗರ್ ಸಿರಪೆಲ್ಲ ಯೂಸ್ ಮಾಡಿ ಪೈನಾಪಲ್ ಕೇಕ್ ಮಾಡ್ತಾಯಿದ್ದೀನಿ. ಅದರಿಂದ ಪೈನಾಪಲ್ ಸಿರಪ್ ಯೂಸ್ ಮಾಡ್ತಾಯಿದ್ದೀನಿ ನಾನಿವತ್ತು. ನಾನಿಲ್ಲಿ ಒಳಗಡೆ ಯಾವುದೇ ಫಿಲ್ಲಿಂಗ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ನಿಮಗೆ ಈ 4 ಲೇಯರ್ಸ್ ಯೂಸ್ ಮಾಡಿ ನೀವು ಇನ್ನೂ ದೊಡ್ಡ ಟಾಲ್ ಕೇಕ್ನ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಕ್ರೀಮ್ ಕಮ್ಮಿ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನದು ಕೇಕ್ ಅಷ್ಟೊಂದು ಟಾಲಾಗಿ ಕಾಣಿಸೋದಿಲ್ಲ. ಬಟ್ ನನಗೆ ಕ್ರೀಮ್ ಅಷ್ಟೊಂದೆಲ್ಲ ಇಷ್ಟ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕ್ರೀಮ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬಂದು ಕ್ರಮ್ ಕೊಡ್ತಾಯಿದ್ದೀನಿ. ಅದಕ್ಕೂ ಕೂಡ ನಾನು ಆದಷ್ಟು ಲಿಮಿಟೆಡ್ ಆಗೇ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಎಲ್ಲ ಕಡೆ ಒಂದು ಫಿಲ್ಲಿಂಗ್ ರೀತಿ ಅಷ್ಟೇನೆ, ಬಟ್ ಎಲ್ಲೂ ಹೆವಿಯಾಗಿ ನಾನು ಕ್ರೀಮ್ ಯೂಸ್ ಮಾಡ್ತಾಯಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಬೇಕಾದರೆ ಫುಲ್ ಕ್ರೀಮ್ ಎಲ್ಲ ಹಾಕಿ ನೀವು ಕೇಕ್ನ ಡೆಕೋರೇಟ್ ಮಾಡ್ಬೋದು. ಆಗ ನಿಮ್ಮ ಕೇಕ್ ಇನ್ನಷ್ಟು ಹೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಕ್ರಮ್ ಕೊಟ್ಟಿದ್ದೀನಿ. ಈಗ ಇದನ್ನು ಬಂದು ಬೇಸ್ಗೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಈಗ ಇದ್ರದ್ದು ಔಟರ್ ಕಾರ್ನರ್ಸಲ್ಲೂ ನಾನು ಕ್ರೀಮ್ ಯೂಸ್ ಮಾಡಿ ಡೆಕೋರೇಟ್ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇಲ್ಲೂ ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಕ್ರೀಮ್ ನಾನು ಯೂಸ್ ಮಾಡ್ತಾಯಿಲ್ಲ. ನೀವು ನೋಡ್ಬೋದು, ನಿಮಗೆ ಫೈನಲಲ್ಲಿ ಕೂಡ ಗೊತ್ತಾಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಏನು ಆದಷ್ಟು ಲಿಮಿಟೆಡಾಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಮೇಲೆ ಫೈನಲಾಗಿ ಯಾವ ರೀತಿ ಇರುತ್ತೆ ಏನು ಅಂತ ನೀವು ನೋಡ್ಬೋದು.